ಒಬ್ಬ ರಾಜನಿಂದ ಹುಟ್ಟಿದ ಸಾಮ್ರಾಜ್ಯ, ಆದರೆ ಅವನ ಅಂತ್ಯ ಇತಿಹಾಸವನ್ನೇ ಬದಲಿಸಿತು. ಭಾರತದ ಇತಿಹಾಸದಲ್ಲೇ ಒಂದೇ ಒಂದು ಸಾಮ್ರಾಜ್ಯ, ಅದನ್ನು ನೋಡಿದವರು ಅದ್ಭುತ ಎಂದು ಹೇಳ್ತಿದ್ರು. ಅದರ ಶಕ್ತಿಯನ್ನು ಕಂಡವರು ಭಯ ಕೂಡ ಪಟ್ಟಿದ್ರು. ಇದು ವಿಜಯನಗರ ಸಾಮ್ರಾಜ್ಯ. ಆದರೆ ಈ ಸಾಮ್ರಾಜ್ಯದ ಉತ್ಕರ್ಷಕ್ಕಿಂತ ಅದರ ಪತನವಾದ ಕತೆ ಇನ್ನೂ ಹೆಚ್ಚು ಭಯಾನಕರವಾಗಿದೆ. ಇದು ಕೇವಲ ರಾಜಕೀಯ ಕಥೆಯಲ್ಲ, ಇದು ಧರ್ಮ, ದ್ರೋಹ, ಯುದ್ಧ ಮತ್ತು ರಕ್ತದ ಕತೆ. 1336ರಲ್ಲಿ ಇಬ್ಬರು ಸಹೋದರರು ಇರ್ತಾರೆ. ಅವರೇ ಹರಿಹರ ಮತ್ತು ಬುಕ್ಕರಾಯ. ಇವರಿಂದ ಹುಟ್ಟಿತು ಒಂದು ಶಕ್ತಿ. ದಕ್ಷಿಣ ಕನ್ನಡವನ್ನು ಕಾಪಾಡೋಕೆ ಅಂತಲೇ ಹುಟ್ಟಿದ ಒಂದು ಸಾಮ್ರಾಜ್ಯ, ಅದು ವಿಜಯನಗರ. ಇವರ ಆಡಳಿತದಲ್ಲಿ ಕಲೆ, ವಾಸ್ತುಶಿಲ್ಪ, ವ್ಯಾಪಾರ ಎಲ್ಲವೂ ಸಹ ಶಿಖರಕ್ಕೇರಿತ್ತು. ಇವೆಲ್ಲ ಆದ ಮೇಲೆ ಬಂದವರೇ ಒಬ್ಬ ರಾಜ. ಅವರ್ಯಾರೂ ಅಲ್ಲ, ಶ್ರೀಕೃಷ್ಣ ದೇವರಾಯ. ಅವನ ಕಾಲದಲ್ಲಿ ವಿಜಯನಗರವೇ ಒಂದು ಶತ್ರುಗಳಿಗೆ ಭಯ, ಜನರಿಗೆ ನ್ಯಾಯ, ಕಲೆಗಳಿಗೆ ಆಶ್ರಯ. ಇವರು ಕೇವಲ ಯೋಧ ಅಲ್ಲ, ಒಬ್ಬ ಕವಿ ಕೂಡ ಆಗಿದ್ರು. ಶ್ರೀಕೃಷ್ಣ ದೇವರಾಯನ ನಂತರ ಸಾಮ್ರಾಜ್ಯ ನಿಧಾನವಾಗಿ ದುರ್ಬಲವಾಗತೊಡಗುತ್ತದೆ. ಆಂತರಿಕ ರಾಜಕೀಯ, ಅಧಿಕಾರದ ಹೋರಾಟ ಮತ್ತು ದ್ರೋಹ. ಈ ದ್ರೋಹವೇ ಒಂದು ದಿನ ವಿಜಯನಗರವನ್ನು ನೆಲಸಮ ಮಾಡಿತು. 1565ರಲ್ಲಿ ಒಂದು ಯುದ್ಧ ಆಗ್ತದೆ. ಅದು ತಾಳಿಕೋಟೆಯ ಯುದ್ಧ. ದಕ್ಷಿಣ ಭಾರತದ ಶಕ್ತಿಯ ವಿರುದ್ಧ ಉತ್ತರದ ಸುಲ್ತಾನರ ಒಕ್ಕೂಟ. ಯುದ್ಧ ನಡೆಯಿತು. ಭೂಮಿ ಕಂಪಿಸಿತು. ರಕ್ತ ನದಿಗಳು ಹರಿಯತೊಡಗಿದವು. ಆದರೆ ವಿಜಯನಗರ ಸೋತಿತು. ಯುದ್ಧದ ನಂತರ ಎಲ್ಲ ನೆಲಸಮವಾಗಿ ಬಿಟ್ಟಿತು. ಶತ್ರುಗಳು ನರಕಕ್ಕೆ ಹೋದರು ಅಂತ ಹೇಳ್ತಾರೆ. ಹಂಪಿ ಒಂದು ಕನಸು, ಒಂದು ಸಂಸ್ಕೃತಿ, ಇವೆಲ್ಲವೂ ಸುಟ್ಟು ಭಸ್ಮವಾದವು. ಹಂಪಿ ಇಂದಿಗೂ ಆ ಆವೇಶಗಳು ನಾವು ನೋಡ್ಬೋದು ಮತ್ತು ಕತೆಗಳಲ್ಲಿ ಸಹ ಕೇಳ್ಬೋದು. ಇದು ಕೇವಲ ಇತಿಹಾಸ ಅಲ್ಲ, ಇದು ನಮಗೆ ಕಲಿಸುವ ಪಾಠ. ಒಗ್ಗಟ್ಟು ಇಲ್ಲದಿದ್ದರೆ ಎಷ್ಟೇ ದೊಡ್ಡ ಶಕ್ತಿಯಾದರೂ ಕುಸಿದು ಹೋಗುತ್ತದೆ. ಇದು ಮಹಾಸಾಮ್ರಾಟನ ಒಂದು ಚಿಕ್ಕ ಕತೆ. ನೋಡಿದ್ರಲ್ಲ, ಈ ಒಂದು ಕತೆ ಯಾವ ಥರ ಇತ್ತು ಮತ್ತು ಯಾವ ಥರ ಯುದ್ಧ ನಡೀತು ಅಂತ. ಇನ್ನು ಇದೇ ಥರ ವೀಡಿಯೋಸ್ ಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ನೋಡ್ತಿದ್ದೀರಲ್ಲ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.